ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ನಾನು ರಾಲ್ಸನ್ 130 ಎಂಬ್ರಾಯ್ಡ್ರಿ ಮಿಷಿನನ್ನು ತೊಗೊಂಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಹಾಕ್ತಾಯಿದ್ದೀನಿ. ನೋಡಿ, ಫಸ್ಟಿಗೆ ಅದ್ರ ಫೋಟೋನ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿದೆ. ಫುಲ್ ಸೆಟ್ ಎಂಬ್ರಾಯ್ಡ್ರಿಗಂತಲೇ ತೊಗೊಂಡಿರೋದು. ಸೊ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಫಸ್ಟ್ ನೋಡಿ, ಫಸ್ಟ್ ಅವ್ರು ನಮಗೆ ಹೆಡ್ ಮಾತ್ರ ಕೊಟ್ಟೋದ್ರು. ಆಮೇಲೆ ಸ್ಟ್ಯಾಂಡ್ ಕೊಡ್ತೀನಿ ಅಂಥೇಳಿ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ವೀಲ್ ಇದೆ, ಎಲ್ಲ ಸಪ್ರೇಟ್ ಇರುತ್ತೆ. ತುಂಬ ಚೆನ್ನಾಗಿದೆ ಅಂತ ಈ ಮಿಷನ್ ಬಗ್ಗೆ ನಾನು ಕೇಳಿದ್ದೆ. ಸೊ ನನಗೂ ಎಂಬ್ರಾಯ್ಡ್ರಿ ಕಲಿಬೇಕಂತ ತುಂಬ ಆಸೆ. ನಿಧಾನವಾಗಿ ಕಲಿಯೋಣ ಅಂಥೇಳಿ ನಾನು ಒಂದೇ ಸಲ ರಾಲ್ಸನ್ ಮಿಷನ್ನೇ ತೊಗೊಂಡ್ಬಿಟ್ಟೆ. ಕೆಲವರು ಹೇಳ್ತಾರೆ ಜಿಗ್ಜಾಗ್ ಮಿಷನಲ್ಲಿ ಕಲ್ತ್ಬಿಟ್ಟು ನಂತರ ನೀವು ತಗೊಳ್ಳಿ ಅಂತ. ನಾನು ಎರಡೆರಡು ಸತಿ ಅಮೌಂಟ್ ಯಾಕೆ ಹಾಕೋದು ಅಂತೇಳಿ ಡೈರೆಕ್ಟ್ ಹಾಕ್ಬಿಟ್ಟೆ. ಇದು ಚೈನ್ ಮಾಡಲ್ ಅಂತ ಬರುತ್ತಲ್ಲ, ಅದು ಎಂಬ್ರಾಯ್ಡ್ರಿಗೆ ಚೈನ್ ಮಾಡಲೇ ಬೆಟ್ರು ಅಂತ ಎಲ್ಲರೂ ಸುಮಾರು ವಿಡಿಯೋದಲ್ಲಿ ಹೇಳಿದ್ದನ್ನ ನೋಡಿ ನಾನು ಅದನ್ನೇ ತೊಗೊಂಡೆ. ಆ್ಯಕ್ಚುಲಿ ನನಗೆ ಎಂಬ್ರಾಯ್ಡ್ರಿಗೆ ಬೇಕಿತ್ತು. ಈಗ ನಾವು ಜಿಗ್ಜಾಗ್ ಮಿಷನ್ ಅಂತ ಕಲಿಯೋದಕ್ಕೆ ತೊಗೊಂಡು ನಂತರ ಪುನಃ ಇದಕ್ಕೆ ಇನ್ವೆಸ್ಟ್ ಮಾಡೋ ಬದಲು ಇದನ್ನೇ ತೊಗೊಂಡು ಇದರಲ್ಲಿ ನಿಧಾನವಾಗಿ ಕಲಿತ್ರೆ ಆಯಿತು. ನಿಮಗೇನಾದರೂ ಟೈಲರಿಂಗ್ ಗೊತ್ತಿದ್ದರೆ ನೀವು ಎಂಬ್ರಾಯ್ಡ್ರಿನ ನಿಧಾನವಾಗಿ ಆರಾಮಾಗಿ ಕಲಿಬೋದು. ನನಗೆ ಟೈಲರಿಂಗ್ ಗೊತ್ತು, ಹಾಗಾಗಿ ನಾನು ಇದನ್ನ ತೊಗೊಂಡೆ ಡೈರೆಕ್ಟಾಗಿ. ಏನೂ ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ನನಗೆ, ಯಾಕಂದರೆ ಇದರಲ್ಲಿ ಮೋಟರ್ ಇರುತ್ತೆ. ತುಳಿದ ತಕ್ಷಣ ಫಾಸ್ಟಾಗಿ ಮೂವ್ ಆಗುತ್ತೆ, ನೋಡ್ಕೋಬೇಕು. ನಾವೆಷ್ಟು ಪ್ರೆಸ್ ಮಾಡ್ತೀವೋ ಅಷ್ಟು. ನೋಡಿದರೆ ಆಕ್ಸೆಸರೀಸ್ ಈ ಥರ ಆಯಿಲ್ ಬಾಟ್ಲು, ಆಮೇಲೆ ಇದೇನೋ ಕೊಟ್ಟಿದ್ದಾರೆ ಮೇಲ್ಗಡೆ ಹಾಕಲಿಕ್ಕೆ. ಇದು ಅದೇ ಥ್ರೆಡ್ ಹಾಕ್ಲಿಕ್ಕೆ. ಇದು ಎಂಬ್ರಾಯ್ಡ್ರಿ ಪ್ಲೇಟು ಮತ್ತು ಬಾಬಿನ್ಸು ಕೊಟ್ಟಿದ್ದಾರೆ. ನೋಡಿ, ಎಂಬ್ರಾಯ್ಡ್ರಿ ಪ್ಲೇಟ್ ಈ ರೀತಿ ಇರುತ್ತೆ. ಓಕೆ, ಬಾಬಿನ್ ಒಂದು 5 ಕೊಟ್ಟಿದ್ದಾರೆ. ಇದು ಅಷ್ಟು ಸೂಟ್ ಆಗೋಲ್ಲ ಅಂತ ನಂಗೆ ಅನಿಸ್ತು. ಯಾಕೋ ಇದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ನೋಡೋಣ ಅವ್ರು ಹೇಗೆ ಹೇಳ್ತಾರೆ ಅಂತ. ನೋಡಿ, ಈಗ ನಾನು ಫಸ್ಟ್ ಬೀಚ್ತಾ ಇದ್ದೀನಿ. ಇದು ಎತ್ತಲಿಕ್ಕೆ ತುಂಬ ತೂಕ ಇತ್ತು. ಸೊ ನಮ್ಮ ಮನೆಯವರೇ ತೆಗಿತಾ ಇದ್ದಾರೆ. ನೋಡಿ, ಈ ರೀತಿ ಬಂದಿದೆ. ಮಿಷನ್ ಮಾತ್ರ ತುಂಬ ಚೆನ್ನಾಗಿದೆ, ನೋಡಿನೇ ಖುಷಿ ಆಯಿತು. ತುಂಬ ದಿನಗಳಿಂದ ಅಂದ್ಕೊಳ್ತಿದ್ದೆ ಎಂಬ್ರಾಯ್ಡ್ರಿ ಮಿಷನ್ ತೊಗೋಬೇಕು ಅಂತ. ಕೊನೆಗದು ಈಡೇರ್ತು. ನೋಡಿ, ಈ ರೀತಿಯಾಗಿದೆ. ಹಿಂದ್ಗಡೆ ಇದು, ಮುಂದೆ ತೋರಿಸ್ತೀನಿ ನೋಡಿ, ಈ ರೀತಿ ಇದೆ. ಓಕೆ, ತುಂಬ ಚೆನ್ನಾಗಿದೆ. ಮತ್ತು ಇದ್ರ ಜೊತೆಗೆ ಟೇಬಲ್ ಫುಲ್ ಸೆಟ್ ಬರುತ್ತೆ, ಮೋಟರ್ ಜೊತೆಗೆ ಫಿಟ್ ಮಾಡಿ. ಅವ್ರು ಏನು ಮಾಡಿದ್ದಾರೆ ಅಂದರೆ ಬರೀ ಹೆಡ್ ಕೊಟ್ಟೋಗಿದ್ದಾರೆ. ನಂತರ ಅವರು ಟೇಬಲ್ ಕೊಡ್ತೀನಿ ಅಂತ ಅಂದರು. ಓಕೆ ಅಂತ ಅಂದ್ಕೊಂಡೆ. ನಾನು ಇದನ್ನು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಟೇಬಲ್ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಆಲ್ರೆಡಿ ಫಿಕ್ಸ್ ಮಾಡಿನೇ ತೊಗೊಂಬಂದಿದ್ದಾರೆ. ಮೋಟ್ರು, ಅದಕ್ಕೆ ಏನೇನು ಬೇಕು ಎಲ್ಲ ಅಲ್ಲೇ ಅಂಗಡಿಲೇ ಫಿಟ್ ಮಾಡಿ ತೊಗೊಂಬಂದ್ರು. ನಾವಿಲ್ಲೇ ಹತ್ತಿರದಲ್ಲಿ ತೊಗೊಂಡಿರೋದ್ರಿಂದ ಎಲ್ಲ ಜೋಡಿಸಿ ತೊಗೊಂಬಂದಿದ್ದಾರೆ. ಇಲ್ಲಿ ಬಂದವರು ಜೋಡಿಸ್ಲಿಲ್ಲ, ಬರೀ ಹೆಡ್ ಮಾತ್ರ ಇಡೋ ಥರ ಮಾಡ್ಕೊಂಡಿದ್ದಾರೆ. ನೋಡಿ, ಇದರಲ್ಲಿ ನಾವು ಮೇಲೆ ಕೆಳಗೆ ಮಾಡ್ಕೊಳ್ಳೋ ಅಂಥದ್ದು. ಎಂಬ್ರಾಯ್ಡ್ರಿಗೆ ಫುಲ್ ಫ್ರೀ ಬಿಡಬೇಕು, ಝೀರೋಗೆ. ಕಾಲಲ್ಲಿ ಎತ್ತಬೇಕು ಅದನ್ನು. ನೋಡಿ, ಈ ರೀತಿ ಇದೆ ಮಿಷನ್ನು. ನೀವು ಯಾರಾದರೂ ಎಂಬ್ರಾಯ್ಡ್ರಿಗೋಸ್ಕರ ತಗೊಳ್ಳೋದಾದರೆ ಈ ಮಿಷನ್ನೇ ತಗೊಳ್ಳಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಇದು. ನೀವು ಇದನ್ನು ತಗೊಂಡ್ರೆ ಆರಾಮಾಗಿ ಎಂಬ್ರಾಯ್ಡ್ರಿ ಮಾಡ್ಬೋದು. ಕಲಿಯೋರು ಸಹ ಕಲಿಬೋದು. ಅದೇ ನಾನು ಹೇಳ್ದಂಗೆ ಸ್ಟಿಚಿಂಗ್ ಸ್ವಲ್ಪ ಗೊತ್ತಿದ್ದರೆ ನೀವು ಆರಾಮಾಗಿ ನಿಧಾನವಾಗಿ ಕಲಿಬೋದು. ನೀವು ಸ್ಟಿಚಿಂಗ್ ಪವರ್ ಮಿಷನಲ್ಲಿ ಮಾಡಿ ರೂಢಿ ಇದ್ದರೆ ನಿಮಗೆ ಅದು ಗೊತ್ತಾಗುತ್ತೆ. ಸೊ ನೋಡಿ, ಈಗ ನಾನು ಟೇಬಲ್ನ ತೋರಿಸ್ತೀನಿ. ನಾನು ಹೇಳ್ದಂಗೆ ಆಲ್ರೆಡಿ ಜೋಡಿಸಿ ತಂದಿದ್ರು. ಆ ಸ್ಟ್ಯಾಂಡಲ್ಲೇ ಇರಲಿಲ್ಲ ಅಷ್ಟೇ, ಅದು ಥ್ರೆಡ್ ಹಾಕೋ ಸ್ಟ್ಯಾಂಡ್. ನೋಡಿ, ಈ ರೀತಿ ಇದೆ ಟೇಬಲ್ಲು. ಅದಕ್ಕೆ ಸ್ವಿಚ್ ಬಟನ್ನು, ಕೆಳಗಡೆ ಈ ಕಡೆ ಟ್ರೇ ಇದ್ರ ಥರ ಇದೆಯಲ್ಲ ಅದು, ಸ್ಟ್ಯಾಂಡು ಎಲ್ಲ ಅಟ್ಯಾಚ್ ಮಾಡಿನೇ ತಂದಿದ್ರು. ಸರ್ವ್ ಮೋಟ್ರ್ ಹಾಕಿದ್ದಾರೆ. ನೋಡಿ, ಮೋಟ್ರು ಎಲ್ಲ ಫಿಕ್ಸ್ ಮಾಡಿ ತಂದಿದ್ರು ಅವರು, ಇಲ್ಲೇನು ಮಾಡಿಲ್ಲ. ಓಕೆ, ಹಾಗಾಗಿ ಇದು ಆಲ್ರೆಡಿ ರೆಡಿಯಾಗಿರೋ ವೀಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ, ಪೆಡಲ್ ಈ ಥರ ಇದೆ. ಇದಕ್ಕೇನು ವೀಲೆಲ್ಲ ಬರೋಲ್ಲ. ನಾನು ಫುಲ್ಲು ಪವರ್ ಮಿಷನ್ನೇ ಇರಲಿ ಅಂತಲೇ ಅದನ್ನೇ ತೊಗೊಬಿಟ್ಟೆ. ಮತ್ತು ವೀಲಲ್ಲಿ ತುಳಿದು ಎಂಬ್ರಾಯ್ಡ್ರಿ ಮಾಡಲಿಕ್ಕೆ ಆಗಲ್ಲ. ಇದು ಬೇರೆ ಎಕ್ಸ್ಟ್ರಾ ಮೋಟ್ರ್ ಹಾಕೊಂಡು ಮಾಡ್ತಾರಲ್ಲ ಮೇಲ್ಗಡೆ. ಸ್ಟಿಚಿಂಗಿಗೆ ಓಕೆ, ಎಂಬ್ರಾಯ್ಡ್ರಿಗೆ ಈ ಥರ ಇದ್ರೇ ಕಂಫರ್ಟಬಲು ಸ್ಟಿಚ್ ಮಾಡೋಕ್ಕೆ, ನಮಗೆ ಫ್ರೀಯಾಗಿ ಮಾಡೋದಕ್ಕೆ. ನೋಡಿ, ಅಲ್ಲಿ ನಾನು ಹೇಳಿದ್ನಲ್ಲ ಥ್ರೆಡ್ ಹಾಕೋದನ್ನು, ಅದು ಇತ್ತಲ್ಲ ಅಲ್ಲಿ, ಅದು ಥ್ರೆಡ್ ಹಾಕೋದಕ್ಕೆ. ಇಲ್ಲೂ ಹಾಕ್ಬೋದು, ಇಲ್ಲ ಈ ಸ್ಟ್ಯಾಂಡಿಗೂ ಹಾಕೋಬೋದು ಈ ರೀತಿ.
ನಿಮ್ಮ ಅನುಕೂಲಕ್ಕೆ. ನಾನು ಆಲ್ರೆಡಿ ಒಂದು ಹಾಕಿ ಟ್ರೈ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ಕೊಂಡಿದ್ದೆ. ಜಸ್ಟ್ ಸಣ್ಣದಾಗಿ ಟ್ರೈ ಮಾಡ್ತಾಯಿದ್ದೀನಿ ಬ್ಲೌಸಿಗೆ ಯಾವ ರೀತಿ ಹಾಕೋದು ಅಂತ. ನೋಡಿ ಈಗ ಫುಲ್ ತೆಗೆದು ತೋರಿಸ್ತೀನಿ ಟೇಬಲ್ನ. ನೋಡಿ ರೀತಿ ಟೇಬಲ್ ಮಾತ್ರ ತುಂಬ ಚೆನ್ನಾಗಿದೆ, ದೊಡ್ಡದಾಗಿದೆ, ಕಂಫರ್ಟಬಲ್ ಇದೆ ಕುತ್ಕೊಂಡು ಎಂಬ್ರಾಯ್ಡ್ರಿ ಮಾಡೋದಕ್ಕೆ. ಏನು ಅನಿಸಲ್ಲ, ನಂಗೆ ಅಷ್ಟು ಖುಷಿ ಆಯಿತು. ಇದರಲ್ಲಿ ಸ್ಟಿಚಿಂಗ್ ಎಲ್ಲ ಮಾಡ್ಬೋದಂತೆ. ನಾನು ಅದು ಫುಲ್ ಬಿಚ್ಚಿಬಿಟ್ಟು ಓನ್ಲಿ ಎಂಬ್ರಾಯ್ಡ್ರಿಗೆ ಸೆಟ್ ಮಾಡ್ಕೊಂಡಿದ್ದೀನಿ, ಸ್ಟಿಚಿಂಗ್ ಬೇಡ ಅಂತ. ಓಕೆ, ಈ ರೀತಿ ದೂರಕ್ಕೆ ಕಾಣುತ್ತೆ ನೋಡಿ. ಸ್ವಿಚ್ ಆನ್ ಆಫ್ ಬಟನ್ ಇದೆ, ಅದು ಆನ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡಬೇಕು. ಓಕೆ, ಸೊ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಹಾಕ್ತೆ. ನಿಮಗೆ ಏನಾದರೂ ತಗೊಳ್ಳೋರಿದ್ರೆ ಅನುಕೂಲ ಆಗುತ್ತೆ ಅಂತ. ಯಾವ ರೀತಿ ಕಾಣುತ್ತೆ ಅನ್ನೋದು ನೋಡಿದ್ರೆ ನಮಗೂ ಖುಷಿ ಆಗುತ್ತೆ. ಈಗ ನಾನೂ ಅಷ್ಟೇ ತುಂಬ ವೀಡಿಯೋಸ್ ಸರ್ಚ್ ಮಾಡಿದ್ದೆ, ನೋಡಿ ಎಂಬ್ರಾಯ್ಡ್ರಿಗೆ ಯಾವ ಮಿಷಿನ್ ಸೂಕ್ತ ಅಂತ ನೋಡಿನೇ ತೊಗೊಂಡಿರೋದು. ಅದಕ್ಕೆ ನಿಮಗೂ ಯೂಸ್ ಆಗುತ್ತಂತ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ಮತ್ತು ಇದ್ರದ್ದು ವೈರ್ ಇದೆಯಲ್ಲ, ಅದು ನಾರ್ಮಲ್ ಇದಾಗಲ್ಲ ಸ್ವಿಚ್ಚಿಗೆ. ಅಂದರೆ ಅದು ಸ್ವಿಚ್ ಪ್ಲಗ್ ಇದೆಯಲ್ಲ, ದೊಡ್ಡದು ಹಾಕಬೇಕು, ಚಿಕ್ಕದಕ್ಕೆ ಹಾಕೋಕ್ಕೆ ಬರೋಲ್ಲ ನೋಡಿ. ಅವ್ರು ಈ ರೀತಿ ಮಾಡಿದ್ದಾರೆ. ಒಂದು ಬಟ್ಟೆ ಕೊಟ್ಟಿದ್ದೆ ನಾನು, ಅದರಲ್ಲಿ ಸಣ್ಣ ರಿಂಗ್ ಹಾಕಿ ಆ ರೀತಿ ಮಾಡಿ ತೋರಿಸಿದ್ದಾರೆ ಹಿಂಗೆ ಬರುತ್ತೆ ಅಂತ. ಓಕೆ, ನಾನು ಅದು ಆಲ್ರೆಡಿ ನಾನು ಕಲಿಯೋದಕ್ಕಂತ ಮಾಡಿದ್ನಲ್ಲ ಸುಮ್ಮನೆ, ಅದನ್ನು ಫಸ್ಟಲ್ಲಿ ತಮ್ಮನೇಲಿ ಹಾಕಿದ್ದೀನಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಮಾಡ್ತಿರೋದು ನಾನು ಎಂಬ್ರಾಯ್ಡ್ರಿ. ನೋಡಿ ಈ ಪ್ಲಗ್ ಇದೆಲ್ಲ ಇಷ್ಟು ಹೊಡೆದಿದೆ, ಈ ಥರದ್ದು ಆಗಬೇಕು, ಇಲ್ಲಾಂದ್ರೆ ಆಗಲ್ಲ. ಹಾಗಾಗಿ ಅದನ್ನು ನೋಡ್ಕೋಬೇಕು ನೀವು. ನೋಡಿ ಅವ್ರು ಈ ಥರ ಮಾಡಿದ್ದಾರೆ, ಸುಮ್ಮನೆ ಅವ್ರು ಮಾಡಿ ತೋರಿಸಿದ್ದು. ಅಂದರೆ ಅವ್ರಿಗೇನು ಎಂಬ್ರಾಯ್ಡ್ರಿ ಬರೋಲ್ಲ, ಬಟ್ ಸ್ಟಿಚಿಂಗ್ ಸರಿ ಬರುತ್ತಾ ಅಂತ ತೋರಿಸಿದ್ದಾರೆ. ನಾನು ಇದನ್ನು ಕಂಪ್ಲೀಟ್ ಮಾಡಿರೋದು ತಮ್ಮನೇಲಿ ಹಾಕಿದ್ದೀನಿ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ. ಹಾಗಾದರೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.